Good morning. Good morning to everyone. Myself Dr.Saraswati.H.Bammanal, Department of Economics, HOD and Assistant Professor, Department of Economics, RTES, Arts, Commerce and Science College, Ranebennur. Today I will discuss with you Bcom1 Sem 5th chapter, Cost Analysis. ಉತ್ಪಾದನಾ ವೆಚ್ಚ, ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಅನಾಲಿಸಿಸ್ ಅಂತೇಳಿ ಹೇಳ್ಬೋದು. ಈ ಕಾಸ್ಟ್ ಅನಾಲಿಸಿಸಲ್ಲಿ ಉತ್ಪಾದನಾ ವೆಚ್ಚ ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಮತ್ತು ಪೂರೈಕೆಯನ್ನು ನಿರ್ಧರಿಸತಕ್ಕಂಥ ಒಂದು ಪ್ರಮುಖ ಅಂಶವಾಗ್ಯದ ಅಂತೇಳಿ ಹೇಳ್ಬೋದು. ಉತ್ಪಾದನಾ ವೆಚ್ಚ, ಕಾಸ್ಟ್ ಅನಾಲಿಸಿಸ್ ಅಂದ್ರೆ ಉತ್ಪಾದನಾ ವೆಚ್ಚ ಅಂದ್ರೆ ವಸ್ತುವನ್ನು ಉತ್ಪಾದಿಸಿ ಮಾರಾಟದ ಹಂತಕ್ಕೆ ತರುವವರೆಗೆ ತಗಲ್ತಕ್ಕಂಥ ಎಲ್ಲ ರೀತಿಯ ವೆಚ್ಚಗಳು ಅಂತೇಳಿ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಭೂಮಿಗೆ ನೀಡ್ತಕ್ಕಂಥ ಬಾಡಿಗೆ, ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೂಲಿ, ಬಂಡವಾಳಕ್ಕೆ ನೀಡ್ತಕ್ಕಂಥ ಒಂದು ಬಡ್ಡಿ, ಕಚ್ಚಾ ವಸ್ತುಗಳ ಮೇಲಿರ್ತಕ್ಕಂಥ ವೆಚ್ಚ, ವಿದ್ಯುತ್ ಕರ ಅಥವಾ ಸಾಗಣೆ ವೆಚ್ಚ ಮೊದಲಾದವುಗಳೆಲ್ಲ ಇದರಲ್ಲಿ ಸೇರಿಕೊಳ್ತದೆ ಅಂತೇಳಿ ಹೇಳ್ಬೋದು. ಈಗ ಉತ್ಪಾದನಾ ವೆಚ್ಚ ಕಡಿಮೆ ಆದ್ರೆ ಉತ್ಪಾದಕರು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದಿಸ್ಲಿಕ್ಕೆ ಪ್ರೇರಣೆಗೊಳ್ತಾರೆ. ಯಾಕಂದ್ರೆ ಅವರಿಗೆ ಉತ್ತಮ ಲಾಭಗಳು ದೊರೀತಿರ್ಬೇಕಾದ್ರೆ ಲಾಭಗಳು ಪ್ರಮುಖವಾಗಿರ್ತಕ್ಕಂಥ ಒಂದು ಲಾಭದ ಪ್ರಮಾಣವನ್ನು ಅಂದಾಜು ಮಾಡಬೇಕು ಅನ್ನುವಂಥ ಒಂದು ಉತ್ಪಾದನಾ ವೆಚ್ಚವನ್ನು ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ. ಇಲ್ಲಿ ಪೂರೈಕೆ ಮತ್ತು ಬೇಡಿಕೆ ಎರಡೂ ಸೇರಿ ಬೆಲೆಯನ್ನು ನಿರ್ಧರಿಸಿದಂತೆ ಉತ್ಪಾದನಾ ವೆಚ್ಚ ಮತ್ತು ಆದಾಯ ಸೇರಿ ಲಾಭವನ್ನು ನಿರ್ಧರಿಸ್ತದ ಅಂತೇಳಿ ಹೇಳ್ಬೋದು. ಆದಾಯವನ್ನು ರೆವಿನ್ಯೂ ಅಂದರೆ ವಸ್ತುವನ್ನು ಮಾರಿದಾಗ ದೊರೀತಕ್ಕಂಥ ಒಂದು ಗಳಿಕೆ ಅಂತೇಳಿ ಅರ್ಥ. ಇದನ್ನು ನಾವು ಬೇರೆ ರೀತಿಯಲ್ಲಿ ಹೇಳ್ಬೇಕಂದ್ರೆ ವಸ್ತುವಿನ ಬೆಲೆಗೆ ಆದಾಯ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ ವಸ್ತುವಿನ ಬೆಲೆಯನ್ನು ನಿಗದಿಪಡಿಸಿ ಅದನ್ನು ಮಾರಾಟ ಮಾಡಿದಾಗ ಆದಾಯ ದೊರೀತದೆ. ಹಿಂಗೆ ಪ್ರತಿಯೊಂದು ವಸ್ತುವನ್ನು ನಿಗದಿಪಡಿಸಿ ಅದನ್ನು ಮಾರಾಟ ಮಾಡಿದಾಗ ಪ್ರತಿಯೊಂದು ಉದ್ಯಮ ಗರಿಷ್ಠ ಲಾಭ ಗಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತದೆ. ಹಾಗಾಗಿ ಉತ್ಪಾದನಾ ವೆಚ್ಚ ಸಾಧ್ಯ ಆದಷ್ಟು ಕಡಿಮೆ ಇದ್ದು ಆದಾಯ ಜಾಸ್ತಿ ಇದ್ದಾಗ ಗರಿಷ್ಠ ಲಾಭಗಳು ದೊರೀತಾವು ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಗರಿಷ್ಠ ಲಾಭಗಳು ದೊರೀತಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಉದ್ಯಮ ಸಮತೋಲನದಲ್ಲಿರ್ತದೆ ಅಂತೇಳಿ ಹೇಳಲಾಗ್ತದೆ. ಇಂಥ ಒಂದು ಸಂದರ್ಭಗಳಲ್ಲಿ ಉದ್ಯಮ ಸಂಸ್ಥೆ, ಫರ್ಮ್ ಮತ್ತು ಕೈಗಾರಿಕೆ, ಇಂಡಸ್ಟ್ರಿ ಅನ್ನುವಂಥ ಒಂದು ಪದಗಳ ನಡುವೆ ಭಾಳಷ್ಟು ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋದು ಅಗತ್ಯ ಅಂತೇಳಿ ಹೇಳ್ಬೋದು. ಈಗ ಯಾವುದೇ ಒಂದು ನಿರ್ದಿಷ್ಟ ವಸ್ತುವನ್ನು ಉತ್ಪಾದಿಸಿ ಒಂದು ಕಾರ್ಖಾನೆ, ಉದ್ಯಮ ಸಂಸ್ಥೆ ಅಥವಾ ಉದ್ಯಮ ಘಟಕ ಅಂತೇಳಿ ನಾವು ಹೇಳ್ತೇವೆ ರೀ. ಆದ್ರೆ ಅಂಥ ಒಂದು ಅನೇಕ ಉದ್ಯಮ ಸಂಸ್ಥೆಗಳ ಒಂದು ಸಮೂಹಕ್ಕೆ ನಾವು ಇಂಡಸ್ಟ್ರಿ, ಕೈಗಾರಿಕೆ ಅಂತೇಳಿ ಕರೆಯಲಾಗ್ತದೆ. ಈಗ ಯಾವುದೇ ಒಂದು ಉದ್ಯಮ ಸಂಸ್ಥೆ ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುವನ್ನು ಉತ್ಪಾದಿಸ್ತಕ್ಕಂಥ ಅನೇಕ ಉದ್ಯಮ ಘಟಕಗಳು ಅಥವಾ ಕಾರ್ಖಾನೆಗಳ ಒಂದು ಸಮೂಹಕ್ಕೆ ಕೈಗಾರಿಕೆ ಅಂತೇಳಿ ನಾವು ಕರೆಯಲಾಗ್ತದೆ. ಈಗ ಉದಾಹರಣೆಗೆ ಭಾರತದಲ್ಲಿ ಸಕ್ಕರೆಯನ್ನು ಉತ್ಪಾದಿಸಬೇಕಾದ್ರೆ 350 ಕಾರ್ಖಾನೆಗಳದಾವು ಅಂತೇಳಿ ನಾವು ತಿಳ್ಕೊಂಡ್ವಿ ಅಂದ್ರೆ ಇದರಲ್ಲಿ ಪ್ರತಿಯೊಂದು ಕಾರ್ಖಾನೆಯೂ ಕೂಡ ಒಂದು ಉದ್ಯಮ ಸಂಸ್ಥೆ ಆಗ್ಯದ. ಈ ಎಲ್ಲ ಕಾರ್ಖಾನೆಗಳು ಕೂಡ ಸಾಮೂಹಿಕವಾಗಿ ಇಂಡಸ್ಟ್ರಿ, ಕೈಗಾರಿಕೆ ಅಂತೇಳಿ ಕರೆಯಲಾಗ್ತದೆ. ಅಂದ್ರೆ ಈ ಸಕ್ಕರೆಯನ್ನು ಉತ್ಪಾದಿಸ್ತಕ್ಕಂಥ 350 ಒಂದು ಕಾರ್ಖಾನೆಗಳ ಸಮೂಹಕ್ಕೆ ಸಕ್ಕರೆ ಕೈಗಾರಿಕೆ ಅಂತೇಳಿ ಕರೆಯಲಾಗ್ತದ್ರಿ. ಇನ್ನು ನೆಕ್ಸ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಅನಾಲಿಸಿಸ್. ಈ ಉತ್ಪಾದನಾ ವೆಚ್ಚದಲ್ಲಿ ಅನೇಕ ವಿಧಗಳನ್ನು ನಾವು ನೋಡ್ಬೋದಾಗ್ಯದ. ಅಂದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಅವುಗಳನ್ನು ನಾವು ನೋಡ್ಬೋದು. ಅಂದ್ರೆ ಇಲ್ಲಿ ಮನಿ ಕಾಸ್ಟ್ ಆ್ಯಂಡ್ ರಿಯಲ್ ಕಾಸ್ಟ್. ಈಗ ಯಾವುದೇ ಒಂದು ಉದ್ಯಮ ಸಂಸ್ಥೆ ಸರಕನ್ನು ಉತ್ಪಾದಿಸಿ ಹಣದ ರೂಪದಾಗ ಮಾಡ್ತಕ್ಕಂಥ ಒಂದು ವೆಚ್ಚಕ್ಕೆ ಹಣರೂಪಿ ವೆಚ್ಚ, ಮನಿ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ. ಅಂದ್ರೆ ಇಲ್ಲಿ ಸರಕು ಉತ್ಪಾದನೆಯಾಗಿ ಮಾರಾಟಕ್ಕೆ ಬರುವವರೆಗೆ ತಗಲ್ತಕ್ಕಂಥ ಎಲ್ಲ ವೆಚ್ಚಗಳನ್ನು ಕೂಡ ನಾವು ಇಲ್ಲೇನು ಮಾಡ್ತೇವೆ ರೀ, ಹಣದ ಮೂಲಕನ ಅಂದಾಜು ಮಾಡಲಾಗ್ತದೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ಕೂಲಿ, ಬಡ್ಡಿ, ಬಾಡಿಗೆ, ಕಚ್ಚಾ ವಸ್ತುವಿನ ಬೆಲೆ, ವಿದ್ಯುತ್ ಕರ,
ಜಾಹೀರಾತು ವೆಚ್ಚ, ಸಾಗಾಣಿಕೆ ಆಗಿರ್ಬೋದು, ಇವೆಲ್ಲವುಗಳು ಅಣುರೂಪಿ ವೆಚ್ಚದಲ್ಲಿ ಅಡಕಾಗಿರ್ತಾವು ಅಂತೇಳಿ ಹೇಳ್ಬೋದು. ಇನ್ನು ಕಾಸ್ಟ್ ಅನಾಲಿಸಿಸ್. ವಾಟ್ ಈಸ್ ಕಾಸ್ಟ್? In producing a commodity, a firm has to employ an aggregate of various factors of production such as land, labor, capital and entrepreneurship. These factors are to be compensated by the firm for their contributions in producing the commodity. This compensation factor price is the cost. Various concept of cost. First one is real cost. Second one is opportunity or alternative cost. Third one is money cost or explicit and implicit cost. Fourth one is accounting and economic cost. Fifth one is fixed and variable cost. Cost concepts. Production cost, total cost. First one is total cost, TC. Second one is TFC, total fixed cost. Total variable cost, TVC. Average fixed cost, AFC. Average variable cost, AVC. Average total cost, ATC. And marginal cost, MC. ಅಂದರೆ ಇಲ್ಲಿ ಸ್ಟೇಟ್ ದಿ ಮೀನಿಂಗ್ ಆಫ್ AC, FC, VC, AC and MC, AFC and AVC, TC. First FC, fixed cost. Fixed cost are those costs which do not change with output. In other words, these costs do not change with the change in output. ಅಂದರೆ ಉತ್ಪಾದನೆಯೊಂದಿಗೆ ಬದಲಾಗ್ತಕ್ಕಂಥ ಒಂದು ವೆಚ್ಚವನ್ನು ಸ್ಥಿರ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಉತ್ಪಾದನೆ ಎಷ್ಟೇ ಇರಲಿ, ವೆಚ್ಚ ಮಾತ್ರ ಒಂದೇ ಮಟ್ಟದಲ್ಲಿರತಕ್ಕಂಥದ್ದನ್ನು ಸ್ಥಿರ ವೆಚ್ಚ, FC ಅಂತೇಳಿ, ಫಿಕ್ಸ್ಡ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ. ಇನ್ನು VC ಅಂತಂದ್ರೆ ಇಲ್ಲಿ ವೇರಿಯಬಲ್ ಕಾಸ್ಟ್. Variable cost are opposite of fixed cost. These costs vary or change with output. In other words, lower the output, lower will be the variable cost, and greater the output, greater will be the variable cost. ಅಂದರೆ ಇಲ್ಲಿ ಉತ್ಪಾದನೆಯ ಏರಿಳಿತಕ್ಕೆ ಒಳಗಾಗ್ತಕ್ಕಂಥ ವೆಚ್ಚವನ್ನು ಬದಲಾಗುವ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಅಂದ್ರೆ ಉತ್ಪಾದನೆ ವೆಚ್ಚ ಹೆಚ್ಚಾದಾಗ ಹೆಚ್ಚತಕ್ಕಂಥದ್ದು ಮತ್ತು ಕಡಿಮೆಗೊಂಡಾಗ ಕಡಿಮೆ ಆಗ್ತಕ್ಕಂಥ ಹಾಗೂ ಶೂನ್ಯವಾಗ್ತಕ್ಕಂಥ ಒಂದು ವೆಚ್ಚವನ್ನು ಬದಲಾಗುವ ವೆಚ್ಚ ಅಂಥೇಳಿ ವೇರಿಯಬಲ್ ಕಾಸ್ಟ್ ಅಂಥೇಳಿ ಕರೆಯಲಾಗ್ತದೆ. ಇನ್ನು ಥರ್ಡು TC. ಈ ಟೋಟಲ್ ಕಾಸ್ಟ್ ಪ್ರೊಡಕ್ಷನ್ ಈಸ್ ದಿ ಟೋಟಲ್ money expenditure increased on the inputs used in the production of a commodity or services. Since total cost consists of the fixed cost and variable cost, TC is equal to TFC plus TVC. ಅಂದರೆ ಇಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸಬೇಕಾದ್ರೆ ತಗಲ್ತಕ್ಕಂಥ ಎಲ್ಲ ರೀತಿಯ ವೆಚ್ಚಗಳನ್ನು ಒಟ್ಟು ವೆಚ್ಚ, ಟೋಟಲ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ. ಇನ್ ಎವರೇಜ್ ಕಾಸ್ಟ್, ಫೋರ್ತ್ ಒನ್, AC. Average cost is the cost per unit output. Average cost of production is the total cost of production divided by units produced. Next, ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಒಂದು ಉತ್ಪಾದನೆಗೆ ತಗಲ್ತಕ್ಕಂಥ ವೆಚ್ಚ ಸರಾಸರಿ ವೆಚ್ಚ ಆಗಿರ್ತದೆ. ಅಂದರೆ ಇಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇಲ್ಲಿ AVC, ಆವ್ರೇಜ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಅಪಾನ್ ನಂಬರ್ಸ್ ಆಫ್ ಯೂನಿಟ್ಸ್. ಸವಕಳಿ ವೆಚ್ಚ ಈಸ್ ಈಕ್ವಲ್ ಟು ಒಟ್ಟು ವೆಚ್ಚ ಅಪಾನ್ ಘಟಕಗಳ ಸಂಖ್ಯೆ ಅಂತೇಳಿ ಹೇಳ್ಬೋದು. ಇನ್ನು MC, marginal cost of production is the additions to the total cost of production by producing
1 more units of the commodity. ಅಂದರೆ ಇಲ್ಲಿ ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲ್ತಕ್ಕಂಥ ವೆಚ್ಚವನ್ನು ಸೀಮಾಂತ ವೆಚ್ಚ ಅಂತೇಳಿ ಕರೆಯಲಾಗ್ತಾರೆ. ಅಂದ್ರೆ ಇಲ್ಲಿ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದಾಗಿ ಒಟ್ಟು ವೆಚ್ಚಕ್ಕೆ ನಿವ್ವಳ ಒಂದು ನಿವ್ವಳವಾಗಿ ಸೇರ್ಪಡೆಯಾದಾಗ ವೆಚ್ಚವನ್ನು ಸೀಮಾಂತ ವೆಚ್ಚ ಅಂತೇಳಿ ನಾವಿಲ್ಲಿ ಕರೆಯಲಾಗ್ತದೆ. MC may be expressed as follows. MC is equal to TCN minus TCN minus 1. Next, AFC, average fixed cost. Total fixed cost divided by the level of output. ಪ್ರತಿ ಘಟಕದ ಒಂದು ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಅಂತೇಳಿ ಕರೆಯಲಾಗ್ತದೆ ರೀ. AFC is equal to TFC upon Q. ಸರಾಸರಿ ಸ್ಥಿರ ವೆಚ್ಚ is equal to ಒಟ್ಟು ಸ್ಥಿರ ವೆಚ್ಚ ಅಪಾನ್ ಘಟಕಗಳ ಸಂಖ್ಯೆ. ಇನ್ನು 7ನೇದಾಗಿ AVC, average variable cost. ಈ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಲೆವೆಲ್ ಆಫ್ ಔಟ್ಪುಟ್. ಅಂದರೆ ಇಲ್ಲಿ ಪ್ರತಿ ಘಟಕದ ಒಟ್ಟು ಬದಲಾಗ್ತಕ್ಕಂಥ ವೆಚ್ಚವನ್ನು ಸರಾಸರಿ ಬದಲಾಗುವ ವೆಚ್ಚ ಅಂತೇಳಿ ಕರೆಯಲಾಗ್ತದೆ ರೀ. AVC is equal to TVC upon Q. ಅಂದರೆ ಇಲ್ಲಿ ಸರಾಸರಿ ಬದಲಾಗ್ತಕ್ಕಂಥ ವೆಚ್ಚ is equal to ಒಟ್ಟು ಬದಲಾಗುವ ವೆಚ್ಚ ಅಪಾನ್ ಘಟಕಗಳ ಸಂಖ್ಯೆ ಅಂತೇಳಿ ಹೇಳ್ಬೋದು. ಈ ರೀತಿ ಈ ಕಾಸ್ಟ್ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟು ರಿಯಲ್ ಕಾಸ್ಟ್. ದಿ ರಿಯಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ refers to the physical quantities of various factors used in producing a commodity. Real cost signifies the aggregate of real productive resources absorbed by the productions of commodity or services. Next, opportunity cost. The concept of opportunity cost is based on the scarcity and alternative applicability characteristics of the productive resources. The real cost of production of something using a given resources if the benefit foregone or opportunity lost of some other things by not using that resources in its best alternative use. Next, an opportunity cost or alternative cost is the value of resources in foregone employment. Next, economist money cost. Economist, which is include imputed value of all the inputs provided by the producers himself in the additions to outright money transactions between the firm other parties from whom inputs are purchased for carrying out of production. Thus, money cost in economic terms or economic cost is equal to explicit or accounting cost plus implicit costs. Next, sunk cost. Sunk cost is cost once incurred cannot be reserved. It is associated with commitment of funds, a specialized equipment or facilities which cannot be used for anything else in the present or future. Example, drapery plant during prohibitions. Shutdown cost. Shutdown cost are costs which would be incurred when plant operations is suspended but would have been saved if the operations was continuing. Example, cost of sheltering plant and equipments, constructions of airing of shades of storing exposed property, expenses on requirement and training incurred on the re-employment of workers. Next, abandonment cost. Abandonment arises when where a complete sessions
of activities and there is a problem of disposal of assets. Example, discontinuance of using typewriters and shifting over uses to computers, shifting to paperless operations. Replacement and historical cost. Historical cost means the cost of plant at a price originally paid for its placement. Cost means the price that would have to be paid currently for acquiring the same plant. Economic cost. Explicit cost are direct contractual monetary payments incurred through market transactions. Explicit costs are usually costs shown in the accounting statements and include cost of raw materials, wages and salaries, powers and fuel, rent, interest, payments of capital, invested, insurance, taxes and duties, missed expenses such as selling, transport, advertising and sales, promotional expenses. Economic cost. Implicit cost are the opportunity cost of the use of factors which a firm does not buy or hereby already owns. Implicit cost include wages, labor rendered by the entrepreneur himself. Second one is interest on capital supplied by him. Third one is rent of land and premises owned by the entrepreneur and used for production. Next, normal returns or profit of entrepreneur as compensations for his management and organization services. Fixed cost. Fixed costs are those costs that are incurred as a result of the use of fixed factor inputs. They remain fixed at any level of output. While engaging in the productive activities, the producer always has to incur some expenditure which remains fixed whatever the level of production. Fixed cost. In the short run, fixed cost remains fixed because the firm does not change its size and the amount of fixed factors employed, which included payments of rent for building. Second one, interest on capital. Third one, insurance premium. Fourth one, depreciations and maintenance allowance. Fourth one, next, addendum expenses, managerial and staff salaries. Next, property and businesses tax, license fees, etc. Next, variable cost. Variable cost are those costs that are incurred by the firm as a result of the use of variable factors inputs. They are dependent on the level of output. The cost which keeps on the changing with the changes in the quantity of output produced is known as variable cost. Production cost. The total cost TC, total fixed cost TFC, total variable cost TVC, average fixed cost AFC, average total cost ATC and marginal cost MC. Theory of cost in the short run. Total cost TC is equal to TFC plus TVC. Average fixed cost AFC is equal to TFC divided by
quantity Q. Average variable cost AVC is equal to TVC divided by Q. Next, average total cost ATC is equal to TC divided by Q is equal to TFC divided by Q plus TVC divided by Q. Marginal cost MC is equal to delta TC upon delta Q or delta TVC delta Q. ಅಂದರೆ ಇಲ್ಲಿ ಈ ಒಂದು ಆರ್ಥಿಕ ಅಂಶಗಳನ್ನು ನಾವು ನೋಡಿದಾಗ ಉತ್ಪಾದನಾ ವೆಚ್ಚಗಳಲ್ಲಿ ಹಲವಾರು ವಿಧಗಳನ್ನು ನಾವು ನೋಡ್ಬೋದು ಅಂತ. ಫಸ್ಟು ಮನಿ ಕಾಸ್ಟ್ ಆ್ಯಂಡ್ ರಿಯಲ್ ಕಾಸ್ಟ್ ನೋಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಅಂಶ ಇಲ್ಲಿ ಈ ಎರಡನೇದಾಗಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆ್ಯಂಡ್ ಇನ್ಎಕ್ಸ್ಪ್ಲಿಸಿಟ್ ಕಾಸ್ಟ್, ವ್ಯಕ್ತ ವೆಚ್ಚ ಮತ್ತು ಅವ್ಯಕ್ತ ವೆಚ್ಚ ಅನ್ನುವಂಥದ್ದು. ಈ ವ್ಯಕ್ತ ವೆಚ್ಚ ಅಂದರೆ ಇಲ್ಲಿ ಈ ಒಂದು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದರೆ ಗಣನೆಗೆ ಸಿಗ್ತಕ್ಕಂಥ ಅಥವಾ ವ್ಯಕ್ತಪಡಿಸ್ಬೋದಾದಂಥ ಒಂದು ವೆಚ್ಚಕ್ಕೆ ನಾವು ಹಣರೂಪಿ ವೆಚ್ಚ ಅಂಥೇಳಿ ವೆಚ್ಚಗಳು ಅಂಥೇಳಿ ಹೇಳ್ಬೋದು. ಅವ್ಯಕ್ತ ಇನ್ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತಂದ್ರೆ ಇಲ್ಲಿ ಉತ್ಪಾದಕ ಮತ್ತು ಅವರ ಒಂದು ಕುಟುಂಬದವರು ತೊಡಗಿಸ್ತಕ್ಕಂಥ ಬೇರೆ ಬೇರೆ ಉತ್ಪಾದನಾಂಗಗಳು ಅಂಥೇಳಿ ಅರ್ಥ ರೀ. ಅಂದ್ರೆ ಇಲ್ಲಿ ಈ ಒಂದು ಅಂಶಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಉತ್ಪಾದಕರು ತನ್ನ ಸ್ವಂತ ಜಮೀನಿನಲ್ಲಿ ದುಡಿತಾ ಇದ್ನಪ್ಪ ಅಂದ್ರೆ ಉತ್ಪಾದನೆಯಲ್ಲಿ ತೊಡಗಿದ್ರೆ ಅವು ತನ್ನ ಸ್ವಂತ ಬಂಡವಾಳವನ್ನು ಹೂಡ್ಬೋದು ಅನ್ನುವಂಥವು. ಮತ್ತು ಉದ್ಯಮದ ನಿರ್ವಾಹಕನಾಗಿ ತಾನೇ ಕೆಲಸ ಮಾಡ್ಬೋದು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಈ ಗೇಣಿ ಆಗಿರ್ಬೋದು, ಬಡ್ಡಿ ಆಗಿರ್ಬೋದು ಅಥವಾ ವೇತನ ಬೇಕಾಗ್ತದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸದಸ್ಯರು ಮಾಡ್ಬೋದಾದಂಥ ಒಂದು ಅಂಶಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಫಲಗಳನ್ನು ವ್ಯಕ್ತ ಆಗುವಂತೆ ಇವರು ಸ್ವೀಕರಿಸೋಂಗಿಲ್ಲ. ಹಾಗಾಗಿ ಯಾವ ಉತ್ಪಾದನಾಂಗಗಳನ್ನು ಉತ್ಪಾದಕನೂ ಸ್ವಂತಕ್ಕಾಗಿ ತೊಡಗಿಸಿ ಪ್ರತಿಫಲ ಪಡೆಯೋದಿಲ್ಲ ಅಂಥ ಒಂದು ಉತ್ಪಾದನಾಂಗಗಳಿಗೆ ನಿಗದಿಪಡಿಸ್ಬೋದಾದಂಥ ವೆಚ್ಚವನ್ನು ಅವ್ಯಕ್ತ ವೆಚ್ಚ, ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟು ಅಪಾರ್ಚುನಿಟಿ ಕಾಸ್ಟ್, ಅವಕಾಶ ವೆಚ್ಚ. ಅವಕಾಶ ವೆಚ್ಚ ಅಂದರೆ ಇಲ್ಲಿ ಉತ್ಪಾದನೆಯ ಅಧ್ಯಯನದಲ್ಲಿ ಇಂದು ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಅವಕಾಶ ವೆಚ್ಚ ಅಂತಂದ್ರೆ ಇಲ್ಲಿ ಒಂದು ವಸ್ತುವಿನ ಉತ್ಪಾದನೆಗಾಗಿ ತ್ಯಾಗ ಮಾಡಬೇಕಾದಂಥ ಮತ್ತೊಂದು ವಸ್ತುವಿನ ಒಂದು ಪ್ರಮಾಣಕ್ಕೆ ಅವಕಾಶ ವೆಚ್ಚ ಅಂತೇಳಿ ನಾವು ಹೇಳ್ತೀವಿ ರೀ. ಈಗ ಉದಾಹರಣೆಗೆ ನಾವು ಒಂದು ಅಂಶಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಅಂದರೆ ಒಂದು ಎಕರೆ ಜಮೀನಿನಾಗ 40 ಚೀಲ ಭತ್ತ ಬೆಳಿಬೋದು ಅಥವಾ 50 ಚೀಲ ನಾವು ಗೋಧಿಯನ್ನು ಬೆಳಿಬೋದು ಅಂತೇಳಿ ನಾವು ತಿಳ್ಕೊಂಡ್ವಿ ಅಂದ್ರೆ, ಈಗ ನಾವು ಭತ್ತ ಬೆಳಿಬೇಕು ಅಂತ ನಿಶ್ಚಯ ಮಾಡಿದ್ರೆ ಗೋಧಿಯನ್ನು ಬೆಳಿಲಿಕ್ಕೆ ಸಾಧ್ಯ ಇರಂಗಿಲ್ಲ. ಈಗ ನಾವು ಬೆಳೀತಕ್ಕಂಥ ಒಂದು ಅವಕಾಶವನ್ನು ನಾವು ತಪ್ಪಿಸಿ ಅದರ ಬದಲಾಗಿ ವೆಚ್ಚದಲ್ಲಿ ನಾವು ಗೋಧಿಯನ್ನು ಬೆಳಿತೇವೆ ಅಂತೇಳಿ ಅರ್ಥ. ಅಂದ್ರೆ ಇಲ್ಲಿ 40 ಚೀಲ ಭತ್ತದ ಅವಕಾಶ ವೆಚ್ಚ, 50 ಚೀಲ ಗೋಧಿ ಅಂತೇಳಿ ಹೇಳ್ಬೋದು. ಈ 50 ಚೀಲ ಗೋಧಿಯನ್ನು ನಾವು ತ್ಯಾಗ ಮಾಡಿದ್ರಿಂದ 40 ಚೀಲ ಭತ್ತವನ್ನು ನಾವು ಬೆಳಿಲಿಕ್ಕೆ ಅವಕಾಶ ಸಿಕ್ಕದ ಅಂತೇಳಿ ಅರ್ಥ. ನೆಕ್ಸ್ಟು ಈ ಅಂಶಗಳಲ್ಲಿ ಫೋರ್ತು ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ಅಂದರೆ ಇಲ್ಲಿ ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ. ಉತ್ಪಾದನಾ ವೆಚ್ಚದಲ್ಲಿ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ ಅಂಥೇಳಿ ಎರಡು ಪ್ರಭೇದಗಳನ್ನು ನಾವು ನೋಡ್ಬೋದು. ಈ ಉತ್ಪಾದನಾ ಒಂದು ಕ್ರಿಯೆಯಲ್ಲಿ ನಾನಾ ವಿಧದ ಉತ್ಪಾದನಾಂಗಗಳು ಅವಶ್ಯಕವಾಗಿ ಅವ್ರಿ. ಅಂದ್ರೆ ಇಲ್ಲಿ 2 ವಿಧಗಳದಾವು. ಫಸ್ಟು ಸ್ಥಿರ ಉತ್ಪಾದನಾಂಗಗಳು ಫಿಕ್ಸ್ಡ್ ಕಾಸ್ಟ್, ಇನ್ನೊಂದು ವೇರಿಯಬಲ್ ಕಾಸ್ಟ್ ಬದಲಾಗುವ ಉತ್ಪಾದನಾಂಗಗಳು ಅಥವಾ ವ್ಯತ್ಯಾಸಾತ್ಮಕ ಉತ್ಪಾದನಾಂಗಗಳು ಅಂತೇಳಿ. ಈಗ ಭೂಮಿ, ಕಟ್ಟಡಗಳು, ಯಂತ್ರಗಳು ಆಗಿರ್ಬೋದು ಅಥವಾ ಸಲಕರಣೆಗಳಾಗಿರ್ಬೋದು, ಇವೆಲ್ಲ ಸ್ಥಿರ ಉತ್ಪಾದನಾಂಗಗಳಾಗ್ಯಾವು. ಅಂದ್ರೆ ಪ್ರಾರಂಭದಾಗ ನಾವು ಒಂದು ಸಾರಿ ಹಣವನ್ನು ವಿನಿಯೋಗಿಸಿದ್ವಿ ಅಂದಾಗ ಇವುಗಳನ್ನು ಪಡ್ಕೊಂಡು ಉತ್ಪಾದನೆಯನ್ನು ಮುಂದುವರಿಸ್ಬೋದು. ಇಂಥ ಒಂದು ಸ್ಥಿರ ಉತ್ಪಾದನಾಂಗಗಳಲ್ಲಿ ಮಾಡ್ತಕ್ಕಂಥದ್ರ ವೆಚ್ಚಕ್ಕೆ ಸ್ಥಿರ ವೆಚ್ಚ, ಫಿಕ್ಸ್ಡ್ ಕಾಸ್ಟು ಅಂಥೇಳಿ ಕರೆಯಲಾಗ್ತದೆ. ಇನ್ನು ಕೆಲವು ಉತ್ಪಾದನಾಂಗಗಳು ಬದಲಾಗ್ತಿರ್ತಾವ್ರಿ. ಅವು ಶ್ರಮ ಆಗಿರ್ಬೋದು, ರಾ ಮಟೀರಿಯಲ್ಸ್, ಕಚ್ಚಾ ಸರಕುಗಳಾಗಿರ್ಬೋದು, ಬಂಡವಾಳ. ಅಂದ್ರೆ ಉತ್ಪಾದನೆ ಹೆಚ್ಚಾದಾಗ ಇವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತಾವ್ರಿ. ಮತ್ತು ಉತ್ಪಾದನೆ ಕಡಿಮೆ ಆಯಿತು ಅಂದ್ರೆ ಇವುಗಳ ಬೇಡಿಕೆ ಕಡಿಮೆ ಆಗ್ತದೆ.
ಉತ್ಪಾದನೆ ಶೂನ್ಯ ಆದಾಗ ಇವು ಸ್ವಲ್ಪ ಬೇಕಾಗೋದಿಲ್ಲ ಅನ್ನುವಂಥ. ಹಾಗಾಗಿ ಇವುಗಳಿಗೆ ನೀಡ್ತಕ್ಕಂಥ ಒಂದು ಬೆಲೆ ಉತ್ಪಾದನಾ ಪ್ರಮಾಣದೊಡನೆ ಬದಲಾಗ್ತದೆ ಅನ್ನುವಂಥದ್ದು ಅಥವಾ ವ್ಯತ್ಯಾಸಗೊಳ್ತದೆ ಅನ್ನುವಂಥದ್ದು. ಆ ಮೇರೆಗೆ ಕೂಲಿ, ಬಡ್ಡಿ, ಕಚ್ಚಾ ಸರಕುಗಳ ಬೆಲೆ ಬದಲಾಗುವ ವೆಚ್ಚ ಅಥವಾ ವ್ಯತ್ಯಯ ವೆಚ್ಚ ವೇರಿಯಬಲ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು 5ನೇದಾಗಿ ಟೋಟಲ್ ಕಾಸ್ಟ್, ಎವರೇಜ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್. ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. ನಾವು ಒಟ್ಟು ವೆಚ್ಚ ಅಂದ್ರೇನು ಅಂತ ನೋಡೋಣ. ಅಂದರೆ ಟೋಟಲ್ ಕಾಸ್ಟ್ ಅಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸ್ಲಿಕ್ಕೆ ತಗಲ್ತಕ್ಕಂಥ ಪೂರ್ಣ ವೆಚ್ಚವನ್ನು ಒಟ್ಟು ವೆಚ್ಚ, ಟೋಟಲ್ ಕಾಸ್ಟ್ ಅಂತೇಳಿ ಕರೀತೀವಿ ರೀ. ಇನ್ನು ನೆಕ್ಸ್ಟು ಎವರೇಜ್ ಕಾಸ್ಟ್, ಸರಾಸರಿ ವೆಚ್ಚ. ಒಂದು ನಿರ್ದಿಷ್ಟ ಪ್ರಮಾಣದಾಗ ಉತ್ಪಾದನೆಯಲ್ಲಿ ಪ್ರತಿಯೊಂದು ವಸ್ತುವಿನ ಉತ್ಪಾದನೆಗೆ ತಗಲ್ತಕ್ಕಂಥ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಅಂದರೆ TC = TC/AC = TC/Q ಅನ್ನುವಂಥದ್ದು. ಈಗ ಉದಾಹರಣೆಗೆ 100 ರೇಡಿಯೋಗಳನ್ನು ಉತ್ಪಾದಿಸ್ತಕ್ಕಂಥದ್ದು ಈಗ 2,000 ರೂಪಾಯಿಗಳನ್ನು ಒಟ್ಟು ವೆಚ್ಚ ಆಗಿದ್ರೆ ಸರಾಸರಿ ವೆಚ್ಚ 2,000 ರೂಪಾಯಿ ಆಗ್ತದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಈ ಸರಾಸರಿ ವೆಚ್ಚ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ 20,000 / 100 ಮಾಡಿದ್ವಿ ಅಂದಾಗ 2,000 ಇಲ್ಲಿ ತಗಲ್ತಕ್ಕಂಥ ಒಂದು ವೆಚ್ಚ ಅಂಥೇಳಿ ಸರಾಸರಿ ವೆಚ್ಚ ಅಂಥೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು 5ನೆಯ ಒಂದು ಭಾಗದಲ್ಲಿ ಸಿ ಭಾಗದಲ್ಲಿ ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚ. ಈ ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸ್ಲಿಕ್ಕೆ ತಗಲ್ತಕ್ಕಂಥ ಒಂದು ವೆಚ್ಚಕ್ಕೆ ಸೀಮಾಂತ ವೆಚ್ಚ, ಮಾರ್ಜಿನಲ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ. ಇದನ್ನು ನಾವು ಒಂದು ಸೂತ್ರದ ಮೂಲಕ ನೋಡ್ಬೋದು. MCN = TCN = TCN-1. MCN ಅಂದ್ರೆ ಸೀಮಾಂತ ವೆಚ್ಚ, TCN ಅಂದ್ರೆ ವಸ್ತುವಿನ ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಿದಾಗ ತಗಲ್ತಕ್ಕಂಥ ವೆಚ್ಚ, TCN-1 ಅಂದ್ರೆ ವಸ್ತುವಿನ ಹೆಚ್ಚುವರಿ ಘಟಕವನ್ನು ಉತ್ಪಾದಿಸುವ ಮೊದಲು ತಗಲಿದ್ದ ಒಟ್ಟು ವೆಚ್ಚ ಆಗ್ಯದ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ 10 ರೇಡಿಯೋಗಳನ್ನು ಉತ್ಪಾದಿಸ್ತಕ್ಕಂಥದ್ದು 10,000 ರೂಪಾಯಿ ವೆಚ್ಚ ತಗಲಿದ್ರೆ ಆ ರೇಡಿಯೋಗಳ ಉತ್ಪಾದನೆ 11ಕ್ಕೆ ಹೆಚ್ಚಿಗೆ ಮಾಡಿದ್ದೀವಿ ಅಂದ್ರೆ ಒಟ್ಟು 11,000 ರೂಪಾಯಿ ಆಗ್ತದೆ ಅಂತೇಳಿ ಹೇಳ್ಬೋದು. ಅಂದರೆ MC ಮಾರ್ಜಿನಲ್ ಕಾಸ್ಟ್ = ΔTC/ΔQ ಅನ್ನುವಂಥದ್ದು. TC ಅಂದ್ರೆ ಒಟ್ಟು ವೆಚ್ಚದಲ್ಲಿ ಬದಲಾವಣೆ, Q ಅಂದರೆ ಒಟ್ಟು ಉತ್ಪಾದನೆಯಲ್ಲಿ ಬದಲಾವಣೆ ಅಂತೇಳಿ ಹೇಳ್ಬೋದು. ಈ ರೀತಿ ಈ ಅದರ್ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಅಂದರೆ ಬೇರೆ ವೆಚ್ಚದಲ್ಲಿನೇ ಇನ್ನೂ ಹಲವಾರು ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು ಒಳಗೊಳ್ತದೆ ಅಂತೇಳಿ ಹೇಳ್ಬೋದು. ಅವುಗಳಲ್ಲಿ ಫಸ್ಟ್ ಒನ್ ಇನ್ಕ್ರಿಮೆಂಟಲ್ ಕಾಸ್ಟ್ ಆ್ಯಂಡ್ ಸಂಕ್ ಕಾಸ್ಟ್, ಹೆಚ್ಚುವರಿ ವೆಚ್ಚ ಮತ್ತು ಬದಲಾಗುವ ವೆಚ್ಚ. ಈಗ ಹೆಚ್ಚುವರಿ ವೆಚ್ಚ ಅಂತಂದ್ರೆ ಉದ್ಯಮ ಮತ್ತು ವ್ಯವಹಾರದ ಸ್ವರೂಪದಲ್ಲಿ ಅಥವಾ ಗಾತ್ರದಲ್ಲಿ ಬದಲಾವಣೆಯಾದಾಗ ಸಹಜವಾಗಿ ಹೆಚ್ಚಿನ ಪ್ರಮಾಣದ ವೆಚ್ಚವನ್ನು ಕೈಗೊಳ್ಳಬೇಕಾಗ್ತದೆ. ಇಂಥ ಒಂದು ವೆಚ್ಚವನ್ನು ಇನ್ಕ್ರಿಮೆಂಟಲ್ ಕಾಸ್ಟ್, ಹೆಚ್ಚುವರಿ ಘಟ್ಟ ಅಥವಾ ಹೆಚ್ಚುವರಿ ವೆಚ್ಚ ಅಂತೇಳಿ ನಾವು ಕರೆಯಲಾಗ್ತದೆ. ಅದೇ ರೀತಿ ಸಂಕ್ ಕಾಸ್ಟ್ ಅಂದ್ರೆ ಉದ್ಯಮ ಮತ್ತು ವ್ಯವಹಾರದ ಸ್ವರೂಪ ಅಥವಾ ಗಾತ್ರದಲ್ಲಿ ಬದಲಾವಣೆಗಳು ಸಂಭವಿಸಿದಾಗ ಬದಲಾಗದಿರುವ ವೆಚ್ಚವನ್ನು ಬದಲಾಗದ ವೆಚ್ಚ, ಸಂಕ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ. ಈಗ ಉದಾಹರಣೆಗೆ ಸವಕಳಿ ವೆಚ್ಚವನ್ನು ಬದಲಾಗದ ವೆಚ್ಚ ಅಂತೇಳಿ ಪರಿಗಣಿಸ್ತೇವೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಹಿಸ್ಟಾರಿಕಲ್ ಕಾಸ್ಟ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಕಾಸ್ಟ್, ಐತಿಹಾಸಿಕ ವೆಚ್ಚ, ಸ್ಥಾನಪಲ್ಲಟ ವೆಚ್ಚ ಅಂತೇಳಿ. ಈ ಕಟ್ಟಡ ನಿರ್ಮಾಣ, ಯಂತ್ರೋಪಕರಣಗಳ ಖರೀದಿ ಮೊದಲಾದವುಗಳಿಗೆ ಮಾಡಬಹುದಾದಂಥ ಒಂದು ಮೂಲ ವೆಚ್ಚವನ್ನು ನಾವು ಐತಿಹಾಸಿಕ ವೆಚ್ಚ, ಹಿಸ್ಟಾರಿಕಲ್ ಕಾಸ್ಟ್ ಅಂತೇಳಿ ಕರೆಯಲಾಗ್ತದೆ ಅಂತೇಳಿ ಹೇಳ್ಬೋದು. ಇನ್ನು ಈ ಸ್ಥಾನಪಲ್ಲಟ ಅಂದರೆ ಉದ್ಯಮ ಹೊಂದಿರತಕ್ಕಂಥ ಇದೇ ಆಸ್ತಿಗಳನ್ನು ಪ್ರಸ್ತುತವಾಗಿರ್ತಕ್ಕಂಥ ಮಾರುಕಟ್ಟೆ ಬೆಲೆಗೆ ಸ್ಥಾನಪಲ್ಲಟ ವೆಚ್ಚ, ರೀಪ್ಲೇಸ್ಮೆಂಟ್ ಕಾಸ್ಟು ಅಂತೇಳಿ ಕರೆಯಲಾಗ್ತದೆ. ಇನ್ನು 3ನೇದಾಗಿ ನಿಯಂತ್ರಿಸಬಹುದಾದ ವೆಚ್ಚಗಳು ಮತ್ತು ನಿಯಂತ್ರಿಸಲಾಗದ ಸಾಧ್ಯವಿರದ ವೆಚ್ಚಗಳು ಅಂತೇಳಿ ನೋಡ್ಬೋದು. ಈ ವ್ಯವಹಾರಗಳಲ್ಲಿ ವೆಚ್ಚಗಳನ್ನು ಗುರುತಿಸಿ ಅವುಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿರೋದಾದ್ರೆ ಅಂಥ ವೆಚ್ಚಗಳನ್ನು ನಿಯಂತ್ರಿಸಬಹುದಾದ ವೆಚ್ಚಗಳು ಅಂತೇಳಿ ಕರೆಯಲಾಗ್ತದೆ ರೀ. ಇನ್ನು 2ನೇದಾಗಿ ವ್ಯವಹಾರದಲ್ಲಿ ಹತೋಟಿಗೆ
ಒಳಪಡಿಸಲಿಕ್ಕೆ ಸಾಧ್ಯವಾಗದ ವೆಚ್ಚಗಳನ್ನು ನಿಯಂತ್ರಿಸಲಾರದ ವೆಚ್ಚಗಳು ಅಂತೇಳಿ ಕರೆಯಲಾಗ್ತದೆ. ಇನ್ನು ನಾಲ್ಕನೇದಾಗಿ ತಪ್ಪಿಸಬಹುದಾದ ವೆಚ್ಚ ಮತ್ತು ತಪ್ಪಿಸಲಾಗದ ವೆಚ್ಚ ಅಂದರೆ ಎಸ್ಕೇಪೇಬಲ್ ಕಾಸ್ಟ್ ಆ್ಯಂಡ್ ಅನ್ಅವಾಯ್ಡೇಬಲ್ ಕಾಸ್ಟ್. ತಪ್ಪಿಸಬಹುದಾದ ವೆಚ್ಚ ಮತ್ತು ತಪ್ಪಿಸಲಾಗದ ವೆಚ್ಚ. ಈಗ ಉದ್ಯಮದ ಚಟುವಟಿಕೆಗಳನ್ನು ಕುಗ್ಗಿಸೋದ್ರ ಮೂಲಕ ಕಡಿಮೆ ಮಾಡಬಹುದಾದಂಥ ವೆಚ್ಚಗಳನ್ನು ತಗ್ಗಿಸಬಹುದಾದ ವೆಚ್ಚ ಅಂತೇಳಿ ಪರಿಗಣಿಸಲಾಗ್ತದೆ. ಇನ್ನು ಎರಡನೇದಾಗಿ ತಪ್ಪಿಸಲಾಗದ ಅಂದ್ರೆ ವ್ಯವಹಾರದ ಚಟುವಟಿಕೆ ಮೇಲೆ ಮಾಡಲೇಬೇಕಾಗಿರ್ತದೆ ಅಂಥ ಒಂದು ವೆಚ್ಚಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಂಗಾಗಿ ಅವುಗಳಿಗೆ ತಪ್ಪಿಸಲಾಗದ ವೆಚ್ಚಗಳು ಅಂತೇಳಿ ಕರೆಯಲಾಗ್ತದೆ. ಇನ್ನು ಐದನೇದಾಗಿ ಅಲ್ಪಾವಧಿ ವೆಚ್ಚ ಮತ್ತು ದೀರ್ಘಾವಧಿ ವೆಚ್ಚ, ಶಾರ್ಟ್ ರನ್ ಕಾಸ್ಟ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್. ಉದ್ಯಮ ಸ್ಥಾವರ ಗಾತ್ರದಾಗ ಬದಲಾವಣೆ ಇಲ್ಲದೇ ಉತ್ಪಾದನೆ ಗಾತ್ರದಲ್ಲಿ ಮಾತ್ರ ಬದಲಾವಣೆ ಆದ್ರೆ ಬದಲಾಗುವ ವೆಚ್ಚವನ್ನು ಅಲ್ಪಾವಧಿ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಅಂದ್ರೆ ಈ ವೆಚ್ಚ ಉತ್ಪಾದನೆಯ ಒಂದು ಗಾತ್ರದ ಬದಲಾವಣೆಯಿಂದ ಸಂಭವಿಸ್ತದನ್ನ ಹೊರತು ಸ್ಥಾವರದ ಗಾತ್ರದ ಒಂದು ಬದಲಾವಣೆಯಿಂದಲ್ಲ ಅಂತೇಳಿ ಹೇಳ್ಬೋದು. ಇನ್ನೆರಡನೇದಾಗಿ ಉದ್ಯಮ ಸ್ಥಾವರದ ಒಂದು ಗಾತ್ರದ ಬದಲಾವಣೆಯೊಂದಿಗೆ ವ್ಯತ್ಯಾಸಗೊಳ್ತಕ್ಕಂಥ ಒಂದು ವೆಚ್ಚವನ್ನು ದೀರ್ಘಾವಧಿ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವೆಚ್ಚ ಸ್ಥಾವರದ ಗಾತ್ರ, ಉತ್ಪಾದನೆ ಗಾತ್ರ ಎರಡರ ಬದಲಾವಣೆಯನ್ನು ಕೂಡ ಒಳಗೊಂಡಿರ್ತದೆ ಅಂತೇಳಿ ಹೇಳ್ಬೋದು. ಇನ್ನು ಆರನೇದಾಗಿ ಔಟ್ ಆಫ್ ಪಾಕೆಟ್ ಕಾಸ್ಟ್ ಆ್ಯಂಡ್ ಬುಕ್ ಕಾಸ್ಟ್, ನಗದು ವೆಚ್ಚ ಮತ್ತು ಪುಸ್ತಕದ ವೆಚ್ಚ ಅಂತೇಳಿ ನೋಡ್ಬೋದು ರೀ. ಈ ವ್ಯವಹಾರ ಚಟುವಟಿಕೆಗಳಲ್ಲಿ ಕೂಡಲೇ ಮತ್ತು ಆ ಸಂದರ್ಭದಲ್ಲಿನೇ ಪಾವತಿಸಬೇಕಾದಂಥ ಒಂದು ವೆಚ್ಚಗಳನ್ನು ನಗದು ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಈಗ ಉದಾಹರಣೆಗೆ ಕಾರ್ಮಿಕರಿಗೆ ನೀಡ್ತಕ್ಕಂಥ ವೆಚ್ಚಗಳನ್ನು ನಗದು ವೆಚ್ಚ ಅಂದರೆ ಇಲ್ಲಿ ಈ ವೇತನ ಆಗಿರ್ಬೋದು, ರಾ ಮೆಟೀರಿಯಲ್ಸ್ಗಳ ಒಂದು ಪ್ರೈಸ್ ಬೆಲೆ ಆಗಿರ್ಬೋದು, ಇವುಗಳನ್ನು ಏನು ಮಾಡ್ತೇವೆ ಅಂತಂದ್ರೆ ನಗದು ರೂಪದಲ್ಲಿ ಕೂಡಲೇ ಅವನ್ನ ನಾವು ಪಾವತಿ ಮಾಡಬೇಕಾಗ್ತದೆ. ಹಂಗಾಗಿ ಇವಕ್ಕೆ ನಾವು ಅವ್ಯಕ್ತ ವೆಚ್ಚನೂ ಅಂತೇಳಿ ಕರೆಯಲಾಗ್ತದೆ. ಇನ್ನು ಎರಡನೇದಾಗಿ ಪುಸ್ತಕದ ವೆಚ್ಚ ಅಂತಂದ್ರೆ ಕೂಡಲೇ ನಗದು ರೂಪದಲ್ಲಿ ಕೊಡಬೇಕಾಗಿಲ್ಲದ ಮತ್ತು ಪುಸ್ತಕದಲ್ಲಿ ನಮೂದಾಗುವ ವೆಚ್ಚಗಳನ್ನು ಪುಸ್ತಕದ ವೆಚ್ಚಗಳು ಅಂತೇಳಿ ಕರೆಯಲಾಗ್ತದೆ. ಈಗ ಪಾವತಿ ಆಗದ ಬಡ್ಡಿ ಆಗಿರ್ಬೋದು, ಸವಕಳಿ ವೆಚ್ಚ ಆಗಿರ್ಬೋದು, ಮುಂತಾದವುಗಳನ್ನು ಇದಕ್ಕೆ ನಾವು ಉದಾಹರಣೆಯನ್ನಾಗಿ ಹೇಳ್ಬೋದು ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟು ಈ ಒಂದು ಅಂಶಗಳನ್ನು ಕಾಸ್ಟ್ ಔಟ್ಪುಟ್ ರಿಲೇಷನ್ಶಿಪ್ಪಲ್ಲಿ ಕೂಡ ನಾವು ನೋಡ್ಬೋದು. ಟಿ ಸಿ ಈಸ್ ಈಕ್ವಲ್ ಟು ಎಫ್ ಕ್ಯೂ ಅಂತ. ಟಿ ಸಿ ಅಂದರೆ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ, ಕ್ಯೂ ಅಂದರೆ ಒಟ್ಟು ಉತ್ಪಾದನೆ, ಎಫ್ ಅಂದರೆ ಒಟ್ಟು ವೆಚ್ಚ ಉತ್ಪಾದನೆಯಾದ ಪ್ರಮಾಣದ ಕಾರ್ಯ ಫಂಕ್ಷನ್ಸ್ ಅಥವಾ ಒಟ್ಟು ವೆಚ್ಚದ ಒಂದು ಉತ್ಪಾದನೆಯ ಪ್ರಮಾಣವನ್ನು ಅವಲಂಬಿಸಿದ ಅನ್ನುವಂಥ ಒಂದು ಸಂಕೇತಾಕ್ಷರದಿಂದ ಸೂಚಿಸ್ತದ ಅಂತೇಳಿ ಹೇಳ್ಬೋದು ರೀ. ಇನ್ನು ನೆಕ್ಸ್ಟು ಶಾರ್ಟ್ ರನ್ ಪ್ರೊಡಕ್ಷನ್ ಕಾಸ್ಟ್ ಫಿಗರ್ಸ್ ಇನ್ ರುಪೀಸ್. ಫಸ್ಟು ಕಾಲಮಲ್ಲಿ ಬರ್ತಕ್ಕಂಥದ್ದು ಔಟ್ಪುಟ್ ಯೂನಿಟ್ಸ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್ ಅಂತ 1, 2, 3, 4ನೇ ಕಾಲಮ್ನಲ್ಲಿ ಬರ್ತಕ್ಕಂಥದ್ದು. ಈಗ ಔಟ್ಪುಟ್ ಯೂನಿಟ್ಸ್ 0 ಇದ್ದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟು 240 ಅದ. ಟೋಟಲ್ ವೇರಿಯಬಲ್ ಕಾಸ್ಟು ಏನೂ ಚೇಂಜ್ ಆಗೋದಿಲ್ಲ, ಅಂದರೆ ಶೂನ್ಯ 0 ಅದ. ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ 240. ನೆಕ್ಸ್ಟ್ ಔಟ್ಪುಟ್ ಯೂನಿಟ್ಸ್ 1 ಇದ್ದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟು 240 ಅದ ರೀ. ನೆಕ್ಸ್ಟು ಟೋಟಲ್ ವೇರಿಯಬಲ್ ಕಾಸ್ಟ್ ಏನದ ಇಲ್ಲಿ 120 ಅದ. ಅಂದ್ರೆ ಇಲ್ಲಿ ಟೋಟಲ್ ಕಾಸ್ಟು 360 ಆಗ್ತದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಇವೆರಡನ್ನು ಆ್ಯಡ್ ಮಾಡಿದಾಗ ಫಿಕ್ಸ್ಡ್ ಕಾಸ್ಟು ಪ್ಲಸ್ ವೇರಿಯಬಲ್ ಕಾಸ್ಟು ಆ್ಯಡ್ ಮಾಡಿದಾಗ 360 ಆಗ್ತದೆ. ನೆಕ್ಸ್ಟು ಎರಡನೇ ಒಂದು ಔಟ್ಪುಟ್ ಯೂನಿಟ್ಸಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 240 ಅದ. ನೆಕ್ಸ್ಟು 160 ವೇರಿಯಬಲ್ ಕಾಸ್ಟು, ಇವೆರಡು ಸೇರಿದಾಗ 400 ಆಗ್ತದೆ. ನೆಕ್ಸ್ಟ್ 3 ಔಟ್ಪುಟ್ ಯೂನಿಟ್ಸಲ್ಲಿ ನಾವು ನೋಡಿದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟು 240 ಅದ ರೀ. ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ 180 ಆಗ್ತದೆ. ಟೋಟಲ್ ಕಾಸ್ಟು ಇವೆರಡನ್ನೂ ಟೋಟಲ್ ಮಾಡಿದಾಗ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್ ಟೋಟಲ್ ಮಾಡಿದಾಗ 420 ಆಗ್ತದೆ. ನೆಕ್ಸ್ಟು 4th ಔಟ್ಪುಟ್ ಯೂನಿಟ್ಸಲ್ಲಿ ನಾವು ನೋಡಿದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಫಿಕ್ಸ್ ಅಂದರೆ ಇದು ಫಿಕ್ಸೇ ಇರ್ತದೆ, 240 ಇವೆಲ್ಲ ಫಿಕ್ಸ್ ಆಗಿರ್ತಕ್ಕಂಥವೇ.
240 ಪ್ಲಸ್ ವೇರಿಯಬಲ್ ಕಾಸ್ಟ್ ಇದು 212 ಅದ. ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿದಾಗ 452 ಟೋಟಲ್ ಕಾಸ್ಟ್ ಆಗ್ತದೆ. 6th 240 ಅದ, ಅಂದರೆ ಔಟ್ಪುಟ್ ಯೂನಿಟ್ಸಲ್ಲಿ 6, ಟೋಟಲ್ ಫಿಕ್ಸ್ಡ್ ಕಾಸ್ಟಲ್ಲಿ 240 ಅದ, ಟೋಟಲ್ ಇದು ವೇರಿಯಬಲ್ ಕಾಸ್ಟಲ್ಲಿ 280. ಈ 240 ಪ್ಲಸ್ 280 ಮಾಡಿದಾಗ 520 ಆಗ್ತದೆ ಅನ್ನುವಂಥ ಒಂದು ಅಂಶಗಳನ್ನು ನೀವು ಪರಿಗಣಿಸ್ಬೋದು. ಇದನ್ನೇ ನಾವು ಈ ಒಂದು ಕಾಸ್ಟ್ ಕರ್ವ್ಗಳಲ್ಲಿ OX axis denoted by the output, OY axis denoted by the cost, average fixed cost AFC, next average variable cost, next average total cost, next MC marginal cost. Average fixed cost, average variable cost and average total cost of the firm. Output units first column, second column alli average fixed cost AFC divided by Q, average variable cost AVC, average variable cost divided by Q, average total cost divided by Q. ಫಸ್ಟು ಔಟ್ಪುಟ್ ಯೂನಿಟಲ್ಲಿ ನಾವು ಒಂದನೇ ಒಂದು ಯೂನಿಟನ್ನು ನಾವು ಗಮನಿಸಿದಾಗ 241 ಈಸ್ ಈಕ್ವಲ್ ಟು 240. ಆವ್ರೇಜ್ ವೇರಿಯಬಲ್ ಕಾಸ್ಟಲ್ಲಿ 1 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 120. ಆವ್ರೇಜ್ ಟೋಟಲ್ ಕಾಸ್ಟ್ TC ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ Q, 360 ಡಿವೈಡೆಡ್ ಬೈ 360. ನೆಕ್ಸ್ಟ್ ಔಟ್ಪುಟ್ ಯೂನಿಟ್ಸ್ 242 ಈಸ್ ಈಕ್ವಲ್ ಟು ಅಂದರೆ ಡಿವೈಡೆಡ್ ಬೈ 120. ನೆಕ್ಸ್ಟ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ 162 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 2 TVC ಡಿವೈಡೆಡ್ ಬೈ 2 ಮಾಡಿದಾಗ 80. ನೆಕ್ಸ್ಟ್ 400 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 200. ನೆಕ್ಸ್ಟ್ ಔಟ್ಪುಟ್ ಯೂನಿಟ್ಸ್ 3 ನಾವು ಗಮನಿಸ್ತೀವಿ ಅಂದಾಗ ಎವರೇಜ್ ಫಿಕ್ಸ್ಡ್ ಕಾಸ್ಟ್ 240 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 80. ನೆಕ್ಸ್ಟ್ ಎವರೇಜ್ ವೇರಿಯಬಲ್ ಕಾಸ್ಟಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 60. ಎವರೇಜ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 420 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 140. ನೆಕ್ಸ್ಟ್ ಫೋರ್ತ್ ಔಟ್ಪುಟ್ ಯೂನಿಟ್ಸಲ್ಲಿ 240 ಡಿವೈಡೆಡ್ ಬೈ 4 ಮಾಡಿದ್ವಿ ಅಂದಾಗ ಈಸ್ ಈಕ್ವಲ್ ಟು 60. ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ Q ಮಾಡಿದಾಗ 212 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 53. ನೆಕ್ಸ್ಟ್ ಆವ್ರೇಜ್ ಟೋಟಲ್ ಕಾಸ್ಟ್ TC ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ Q ಮಾಡಿದಾಗ 452 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 113. ನೆಕ್ಸ್ಟ್ ಔಟ್ಪುಟ್ ಈ ಯೂನಿಟ್ಸಲ್ಲಿ 5 ನೋಡಿದಾಗ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ TFC 240 ಡಿವೈಡೆಡ್ ಬೈ 5 ಮಾಡಿದ್ವಿ ಅಂದಾಗ 48. ನೆಕ್ಸ್ಟ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ TVC ಟೋಟಲ್ ವೇರಿಯಬಲ್ ಕಾಸ್ಟ್ 280 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 56. ನೆಕ್ಸ್ಟ್ ಆವ್ರೇಜ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ 520 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 104. ನೆಕ್ಸ್ಟ್ ಔಟ್ಪುಟ್ ಯೂನಿಟ್ 6 ನೋಡಿದಾಗ 240 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 40. ಆವ್ರೇಜ್ ವೇರಿಯಬಲ್ ಕಾಸ್ಟ್ TVC 420 ಡಿವೈಡೆಡ್ ಬೈ Q ಅನ್ನುವಂಥದ್ದು 6 ಅದ. 420 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 70. ಆವ್ರೇಜ್ ಟೋಟಲ್ ಕಾಸ್ಟ್ TC ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ 6, ಟೋಟಲ್ ಕಾಸ್ಟ್ 660 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 110. Calculation of marginal cost. Next, output units 0, total cost 240, total variable cost 0, marginal cost minus 0. Next, output units 1, total cost 360, total variable cost rupees in 120, marginal cost is equal to 120. Next, output units 2, total cost rupees in 400 and 160, total variable cost rupees in 160, marginal cost rupees in 40. Next, third output unit
ಇಲ್ಲಿ ನಾವು ನೋಡಿದಾಗ ಟೋಟಲ್ ಕಾಸ್ಟ್ ರುಪೀಸ್ ಇನ್ 420, ಟೋಟಲ್ ವೇರಿಯಬಲ್ ಕಾಸ್ಟ್ ರುಪೀಸ್ ಇನ್ 180, ಮಾರ್ಜಿನಲ್ ಕಾಸ್ಟ್ ರುಪೀಸ್ ಇನ್ 20. ನೆಕ್ಸ್ಟ್ ಫೋರ್ತ್ ಔಟ್ಪುಟ್ ಯೂನಿಟ್ಸನ್ನು ನಾವು ನೋಡಿದಾಗ 452 ಟೋಟಲ್ ಕಾಸ್ಟ್ ರುಪೀಸ್, ಟೋಟಲ್ ವೇರಿಯಬಲ್ ಕಾಸ್ಟ್ ರುಪೀಸ್ ಇನ್ 212, ಮಾರ್ಜಿನಲ್ ಕಾಸ್ಟ್ ರುಪೀಸ್ ಇನ್ 32. ನೆಕ್ಸ್ಟ್ ಫಿಫ್ತ್ ಔಟ್ಪುಟ್ ಯೂನಿಟ್ಸಲ್ಲಿ ನಾವು ನೋಡಿದಾಗ 520 ಟೋಟಲ್ ಕಾಸ್ಟ್ ರುಪೀಸ್, ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ 280, ಮಾರ್ಜಿನಲ್ ಕಾಸ್ಟ್ 68. ನೆಕ್ಸ್ಟ್ ಸಿಕ್ಸ್ತು ಟೋಟಲ್ ಔಟ್ಪುಟ್ ಯೂನಿಟಲ್ಲಿ ನಾವು ನೋಡಿದಾಗ ಟೋಟಲ್ ಕಾಸ್ಟ್ ರುಪೀಸ್ 660, ಟೋಟಲ್ ವೇರಿಯಬಲ್ ಕಾಸ್ಟ್ ರುಪೀಸ್ ಇನ್ 420, ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ರುಪೀಸ್ ಇನ್ 140. ಔಟ್ಪುಟ್ ಯೂನಿಟ್ಸ್ 1 TFC ಟೋಟಲ್ ವೇರಿಯಬಲ್ ಕಾಸ್ಟ್ 1. ಫಸ್ಟು ಔಟ್ಪುಟ್ ಯೂನಿಟ್ಸ್ 1ನೇ ಕಾಲಮು, 2ನೇ ಕಾಲಮಲ್ಲಿ TFC ಟೋಟಲ್ ಫಿಕ್ಸ್ಡ್ ಕಾಸ್ಟ್, 3ನೇ ಕಾಲಮಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್, 4ನೇ ಕಾಲಮಲ್ಲಿ ಟೋಟಲ್ ಕಾಸ್ಟ್, 5th ಎವರೇಜ್ ಫಿಕ್ಸ್ಡ್ ಕಾಸ್ಟ್, 6th ಎವರೇಜ್ ವೇರಿಯಬಲ್ ಕಾಸ್ಟ್, 7th ಎವರೇಜ್ ಟೋಟಲ್ ಕಾಸ್ಟ್, ನೆಕ್ಸ್ಟ್ 8th ಕಾಲಮಲ್ಲಿ ಮಾರ್ಜಿನಲ್ ಕಾಸ್ಟ್. ಈಗ ಔಟ್ಪುಟ್ ಯೂನಿಟ್ಸ್ 0 ಇದ್ದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 100 ಅದ, TVC 0 ಅದ, ಟೋಟಲ್ ಕಾಸ್ಟ್ 100 ಅದ, ನೆಕ್ಸ್ಟ್ ಎಲ್ಲ ಶೂನ್ಯ. ನೆಕ್ಸ್ಟು ಒಂದನೇ ಒಂದು ಔಟ್ಪುಟ್ ಯೂನಿಟ್ಸನ್ನು ನಾವು ಗಮನಿಸ್ತೀವಿ ಅಂದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 100 ಅದ, ಇಲ್ಲಿ TVC 25, TC 125, ಎರಡು ಆ್ಯಡ್ ಮಾಡಿದಾಗ 125, ಎವರೇಜ್ ಫಿಕ್ಸ್ಡ್ ಕಾಸ್ಟ್ 100, ಎವರೇಜ್ ವೇರಿಯಬಲ್ ಕಾಸ್ಟ್ 25, ಎವರೇಜ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 125. 25 ಬ್ರ್ಯಾಕೆಟಲ್ಲಿ 125 ಮೈನಸ್ 100 ಮಾಡಿದ್ವಿ ಅಂದಾಗ ಇಲ್ಲಿ 25. ನೆಕ್ಸ್ಟ್ ಎರಡನೆಯ ಒಂದು ಔಟ್ಪುಟ್ ಯೂನಿಟ್ಸಲ್ಲಿ 100 ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅದ, ಟೋಟಲ್ ವೇರಿಯಬಲ್ ಕಾಸ್ಟ್ 40 ಅದ, ಟೋಟಲ್ ಕಾಸ್ಟು 140 ಅದ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ 50, ಎವರೇಜ್ ವೇರಿಯಬಲ್ ಕಾಸ್ಟ್ 20 ಅದ, ಈ ಎವರೇಜ್ ಟೋಟಲ್ ಕಾಸ್ಟ್ 70 ಆಗ್ತದೆ. ಅಂದ್ರೆ ಇಲ್ಲಿ 15 ಬ್ರ್ಯಾಕೆಟಲ್ಲಿ 140 ಮೈನಸ್ 125. ನೆಕ್ಸ್ಟ್ ಥರ್ಡಲ್ಲಿ ಔಟ್ಪುಟ್ ಯೂನಿಟ್ಸನ್ನು ನಾವು ಗಮನಿಸಿದ್ವಿ ಅಂದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 100 ಅದ, ಟೋಟಲ್ ವೇರಿಯಬಲ್ ಕಾಸ್ಟು 50 ಅದ, ಟೋಟಲ್ ಕಾಸ್ಟು 150 ಆಗ್ತದೆ, ಇವೆರಡು ಆ್ಯಡ್ ಮಾಡಿದಾಗ. ನೆಕ್ಸ್ಟು ಎವ್ರೇಜ್ ಅಂದರೆ ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ 25 ಆಗ್ತದೆ. ನೆಕ್ಸ್ಟ್ ಎವರೇಜ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ 15, ಟೋಟಲ್ ಎವರೇಜ್ ಟೋಟಲ್ ಕಾಸ್ಟ್ TC ಡಿವೈಡೆಡ್ ಬೈ ಕ್ಯೂ ಮಾಡಿದ್ವಿ ಅಂದಾಗ 40. ಅಂದ್ರಿಲ್ಲಿ 10 ಬ್ರ್ಯಾಕೆಟಲ್ಲಿ 160 ಮೈನಸ್ 150, 160ಯಲ್ಲಿ 150 ಮೈನಸ್ ಮಾಡಿದ್ವಿ ಅಂದರೆ 10 ಮಾರ್ಜಿನಲ್ ಕಾಸ್ಟ್. ನೆಕ್ಸ್ಟ್ ಫಿಫ್ತಲ್ಲಿ ಅದೇ ರೀತಿ 100 ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಎವರೇಜ್ ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 180, ಎವರೇಜ್ ಫಿಕ್ಸ್ಡ್ ಕಾಸ್ಟ್ 20, ಎವರೇಜ್ ವೇರಿಯಬಲ್ ಕಾಸ್ಟ್ 16, ಎವರೇಜ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 36. ಈ 20 to 180 ಮೈನಸ್ 160 ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ನೀವು ಬಿಡಿಸ್ಬೋದು. ಪ್ರಾಬ್ಲಮ್ ಬೇಸ್ಡ್ ಆನ್ ಯುವರ್ ನಾಲೆಜ್ ಆಫ್ ದಿ ವೇರಿಯಸ್ ಮೆಜರ್ಸ್ ಶಾರ್ಟ್ ರನ್ ಕಾಸ್ಟ್, ಕಂಪ್ಲೀಟ್ ದಿ ಫಾಲೋಯಿಂಗ್ ಟೇಬಲ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿ ಯುವರ್ ನಾಲೆಜ್ ವೇರಿಯಬಲ್ ಮೆಜರ್ಸ್ ಆಫ್ ದಿ ಶಾರ್ಟ್ ರನ್ ಕಾಸ್ಟ್, ಕಂಪ್ಲೀಟ್ of the following tables. Next, the relationship between marginal cost and average cost. When average cost is minimum, marginal cost is equals to average cost. Second one, marginal cost curve intersect at the minimum point of the average total cost curve. Next, 2 when marginal cost curve is below average cost curve, marginal cost is less than average cost and the later falls. Next, third one is when the marginal cost curve is above average cost curve, marginal cost
is more than average cost, the later rises. Next, marginal cost and average cost lines. OX axis denoted by the output, OY axis denoted by the cost, MC marginal cost, average cost, estimations of cost functions. Relationship between cost output is expressed by the cost functions. TC is equal to F bracket alli Q. TC is equal to total cost, Q is equal to quantity of output. There variants of short run cost functions, linear cost functions, linear function TC, the TFC plus TVC, TFC. Next problem, cubic cost functions, total cost of production. ಈ ರೀತಿ ಈ ಒಂದು ಅಲ್ಪಾವಧಿಯಲ್ಲಿ ಉತ್ಪಾದನಾ ವೆಚ್ಚ ಅನ್ನುವಂಥದ್ದು ಮತ್ತು ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ ಅನ್ನುವಂಥದ್ದನ್ನು ಕೂಡ ನೀವು ಹಲವಾರು ಅಂಶಗಳ ಆಧಾರದ ಮೇಲೆ ಈ ಅಲ್ಪಾವಧಿ ಅಂದರೆ ಇಲ್ಲಿ ಉದ್ಯಮ ಸಂಸ್ಥೆಗಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಅಥವಾ ಅಸ್ತಿತ್ವದಲ್ಲಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳ ಒಂದು ಗಾತ್ರವನ್ನು ವಿಸ್ತರಿಸುವುದಕ್ಕಾಗಲಿ ಅವಕಾಶ ಇರೋದಿಲ್ಲರಿ. ಅಂದರೆ ಇಲ್ಲಿ ಕಡಿಮೆ ಕಾಲಾವಧಿ ಇರ್ತದೆ ಅನ್ನುವಂಥ ಶಾರ್ಟ್ ಟರ್ಮಲ್ಲಿ. ಹಾಗಾಗಿ ಈ ಒಂದು ರೇಖಾನಕ್ಷೆಯನ್ನು ಕೂಡ ನಾವು ಗಮನಿಸಿದಾಗ ಈ ಸ್ಥಿರ ವೆಚ್ಚ ಅನ್ನುವಂಥದ್ದು ಈ ಒಟ್ಟು ಉತ್ಪಾದನಾ ವೆಚ್ಚ ರೇಖೆ, ಸ್ಥಿರ ವೆಚ್ಚದ ರೇಖೆ, ಈ ಒಟ್ಟು ವೆಚ್ಚದ ರೇಖೆಗಳ ನಡುವಿರ್ತಕ್ಕಂಥ ಒಂದು ಅಂತರ ಬದಲಾಗ್ತಕ್ಕಂಥ ಒಂದು ವೆಚ್ಚವನ್ನು ಸೂಚಿಸ್ತದೆ ಅಂತೇಳಿ ಹೇಳ್ಬೋದು. ಇನ್ನು ಸರಾಸರಿ ಆವ್ರೇಜ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಕರ್ವ್ಸ್ ಅಂತೇಳಿ ನೋಡ್ಬೋದು. ಈ ಉತ್ಪಾದನಾ ವೆಚ್ಚ ವಿಶ್ಲೇಷಣೆಯಲ್ಲಿ ಸರಾಸರಿ ಮತ್ತು ಸೀಮಾಂತ ವೆಚ್ಚಗಳ ನಡುವಿರ್ತಕ್ಕಂಥ ಒಂದು ಸಂಬಂಧವನ್ನು ಸೂಚಿಸ್ತದೆ. ಅಂದರೆ ಪ್ರಾರಂಭದಾಗ ಒಟ್ಟು ಸ್ಥಿರ ವೆಚ್ಚ ಜಾಸ್ತಿ ಇದ್ದರೆ ಸರಾಸರಿ ವೆಚ್ಚನೂ ಕೂಡ ಜಾಸ್ತಿ ಇರ್ತದೆ. ಆದರೆ ಉತ್ಪಾದನಾ ಕ್ರಿಯೆ ಮುಂದುವರೆದಂಗೆ ಸರಾಸರಿ ವೆಚ್ಚ ಕಡಿಮೆ ಆಗ್ತೊಡಗ್ತದೆ. ಯಾಕಂದ್ರೆ ಒಟ್ಟು ವೆಚ್ಚ ಉತ್ಪಾದನೆಯಾಗಿರ್ತಕ್ಕಂಥ ಎಲ್ಲ ಘಟಕಗಳ ನಡುವೆನೂ ಹಂಚಲ್ಪಡ್ತದೆ ರೀ. ಆವಾಗ ಈ ಸೀಮಾಂತ ವೆಚ್ಚ ಕೂಡ ಕಡಿಮೆ ಇರ್ತದೆ. ಆದರೆ ಉತ್ಪಾದನೆ ಒಂದು ನಿರ್ದಿಷ್ಟ ಹಂತವನ್ನು ದಾಟಿದ ನಂತರ ಒಟ್ಟು ವೆಚ್ಚ ಏರೋದ್ರಿಂದ ಸರಾಸರಿ ವೆಚ್ಚ ಉತ್ಪನ್ನಗಳ ನಡುವೆ ಅಧಿಕ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಇಳಿಮುಖ ಪ್ರತಿಫಲ ನಿಯಮ ಇಲ್ಲಿ ಆಚರಣೆಗೆ ಬರ್ತದೆ. ಈ ಸವಕಳಿ ವೆಚ್ಚ ಇದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು. ಇಲ್ಲಿ OX ಆಕ್ಸಿಸಲ್ಲಿ ಉತ್ಪನ್ನವನ್ನು, OY ಆಕ್ಸಿಸಲ್ಲಿ ವೆಚ್ಚವನ್ನು ನಾವು ನೋಡಿದ್ವಿ ಅಂದಾಗ AC ಅಂದರೆ ಎವರೇಜ್ ಕಾಸ್ಟ್, ಈ AC ಸರಾಸರಿ ವೆಚ್ಚದ ರೇಖೆ ಮತ್ತು MC ಮಾರ್ಜಿನಲ್ ಕಾಸ್ಟ್ ರೇಖೆ, ಇವೆರಡೂ ಸೀಮಾಂತ ವೆಚ್ಚದ ರೇಖೆ. ಎರಡೂ ರೇಖೆಗಳು ಮೇಲಿನಿಂದ ಕೆಳಕವಾಗಿ ನಂತರ ಮೇಲೆ ಹೋಗ್ಯಾವು ಅನ್ನುವಂಥದ್ದು. ಉತ್ಪಾದನೆ ಪ್ರಾರಂಭ ಹಂತದಾಗ ಸರಾಸರಿ ಮತ್ತು ಸೀಮಾಂತ ವೆಚ್ಚಗಳು ಅಧಿಕ ಆಗ್ಯಾವು, ನಂತರ ಕಡಿಮೆಯಾಗಿ ಪುನಃ ಮತ್ತವು ಹೆಚ್ಚಿಗೆ ಆಗ್ತಾವು ಅನ್ನುವಂಥದ್ದು ಇದರ ಒಂದು ಸೂಚ್ಯಾರ್ಥ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಈ ದೀರ್ಘಾವಧಿಯಲ್ಲಿ ಕೂಡ ವೆಚ್ಚವನ್ನು ನಾವು ನೋಡ್ಬೋದು. ದೀರ್ಘಾವಧಿ ಅಂದ್ರೆ ಹೆಚ್ಚಿದ ಬೇಡಿಕೆಗಳಿಗೆ ತಕ್ಕಂತೆ ಪೂರೈಕೆಯನ್ನು ಗಣನೀಯವಾಗಿ ನಾವು ಹೆಚ್ಚಿಸ್ಲಿಕ್ಕೆ ಕಾಲಾವಕಾಶವಿರ್ತದೆ ಅಂತೇಳಿ ಅರ್ಥ. LMC ಅಂದರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್, LAC ಲಾಂಗ್ ರನ್ ಎವರೇಜ್ ಕಾಸ್ಟ್ ಅನ್ನುವಂಥದ್ದು. ಹೀಗಾಗಿ ನಿಮಗೆ ಬರ್ತಕ್ಕಂಥ ಒಂದು ಅಂಶಗಳನ್ನು ಈ ನಿಮ್ಮ ಸಿಲೆಬಸ್ಸಿಗಿರ್ತಕ್ಕಂಥದ್ದು ಎಕನಾಮಿಕ್ಸ್ ಆಫ್ ಸೇಲ್ಸ್ ಅಂದ್ರೆ ಇಲ್ಲಿ ಹಲವಾರು ಅಂಶಗಳನ್ನು ಕೂಡ ನಿಮಗೆ ಕೇಳ್ತಕ್ಕಂಥ ಫೈಂಡ್ ಔಟ್ ದಿ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 1000, ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು 400, ವಾಟ್ ಈಸ್ FC ಅಂತ ಕೇಳ್ಬೋದು ಕ್ವಶನ್ಸ್. ಆವಾಗ FC ಈಸ್ ಈಕ್ವಲ್ ಟು TC ಮೈನಸ್ VC ಅಂದರೆ 1000 ಮೈನಸ್ 400 ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು 600. ಈ ರೀತಿ ಯೂನಿಟ್ಗಳನ್ನು ಬಳಸಿ ನೀವು ಫಾರ್ಮುಲಾಗಳನ್ನು ಬಳಕೆ ಮಾಡಿ
ಆನ್ಸರ್ಗಳನ್ನು ಬರಿಬೇಕಾಗ್ತದೆ ಅನ್ನುವಂಥದ್ದು. ಆಮೇಲೆ ವೇರಿಯಬಲ್ ಕಾಸ್ಟ್ ಬೈ ದಿ ಲೆವೆಲ್ ಆಫ್ ಔಟ್ಪುಟ್ ಅಂದರೆ ಪ್ರತಿಯೊಂದು ಘಟಕದಲ್ಲಿ ಒಟ್ಟು ಬದಲಾಗ್ತಕ್ಕಂಥ ಒಂದು ವೆಚ್ಚವನ್ನು ಸರಾಸರಿ ಬದಲಾಗ್ತಕ್ಕಂಥ ವೆಚ್ಚ ಅಂತೇಳಿ ಹೇಳ್ತಾರೆ ರೀ. ಹೀಗಾಗಿ ನಿಮ್ಗೆ ಇದ್ರ ಮೇಲೇ ಕಾಸ್ಟ್ ಮೇಲೇ ಫೈಂಡ್ ಔಟ್ ದಿ ವೇರಿಯಬಲ್ ಕಾಸ್ಟ್. ಟಿ ಸಿ ಈಸ್ ಈಕ್ವಲ್ ಟು 500, ಎಫ್ ಸಿ ಈಸ್ ಈಕ್ವಲ್ ಟು 200. ವಾಟ್ ಈಸ್ ವಿ ಸಿ? ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಕೇಳ್ಬೋದು. ಅವಾಗ ನೀವು ಒಂದು ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ. ವಿ ಸಿ ಈಸ್ ಈಕ್ವಲ್ ಟು ಟಿ ಸಿ ಮೈನಸ್ ಎಫ್ ಸಿ ಅಂದರೆ 500 ಮೈನಸ್ 200, ವಿ ಸಿ ಈಸ್ ಈಕ್ವಲ್ ಟು 300. ಈ ರೀತಿ ಕೂಡ ಮಾಡ್ಬೋದು. ಇನ್ನು ಫೈಂಡ್ ಔಟ್ ದಿ ಫಿಕ್ಸ್ಡ್ ಕಾಸ್ಟ್ ಫ್ರಾಮ್ ಬಿಟ್ವೀನ್ ಡಾಟಾ ಅಂತೇಳಿ ಟಿ ಸಿ ಈಸ್ ಈಕ್ವಲ್ ಟು 2000, ವಿ ಸಿ ಈಸ್ ಈಕ್ವಲ್ ಟು 1500. ವಾಟ್ ಈಸ್ ಎಫ್ ಸಿ ಅಂತ ಕ್ವಶನ್ ಕೇಳ್ಬೋದು. ಅವಾಗ ಎಫ್ ಸಿ ಈಸ್ ಈಕ್ವಲ್ ಟು ಟಿ ಸಿ ಮೈನಸ್ ವಿ ಸಿ ಅಂದರೆ ಇಲ್ಲಿ 2000 ಮೈನಸ್ 1500, ಎಫ್ ಸಿ ಈಸ್ ಈಕ್ವಲ್ ಟು 500. ನೆಕ್ಸ್ಟು ಎಕ್ಸ್ಪಾಂಡ್ ಎಫ್ ಸಿ, ಎವರೇಜ್ ಫಿಕ್ಸ್ಡ್ ಕಾಸ್ಟ್. ಗೊತ್ತಾಯ್ತಾ? ಇನ್ನು ಇಲ್ಲಿ ನೆಕ್ಸ್ಟ್ ಕಾಸ್ಟ್, ವಾಟ್ ಈಸ್ ಕಾಸ್ಟ್ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಕಾಸ್ಟ್ ರೆಫರ್ಸ್ ಟು ದಿ ಮನಿ ಕಾಸ್ಟ್ ಆ್ಯಕ್ಚುಲಿ ಪೇಡ್ ದಿ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ ಅಂತೇಳಿ ಹೇಳ್ಬೋದು. ಇನ್ನು ಗಿವ್ ದಿ ಮೀನಿಂಗ್ ಆಫ್ ಅಪಾರ್ಚುನಿಟಿ ಕಾಸ್ಟ್ ಅಂತ ಕೇಳ್ಬೋದು. ದಿ ಅಪಾರ್ಚುನಿಟಿ ಕಾಸ್ಟ್ ಆಫ್ ಎನಿಥಿಂಗ್ ಈಸ್ ದಿ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ that can be produced instead by the some same factors by the equivalent group of the factors costing the same amount of the money. ಅಂದರೆ ಅವಕಾಶ ವೆಚ್ಚ ಅಂದ್ರೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದಂಥ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತು ಆಗ್ಯದ ಅಂತೇಳಿ ಹೇಳ್ಬೋದು. ಇನ್ನು ವಾಟ್ ಈಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತೇಳಿ ಕೇಳ್ಬೋದು ನಿಮ್ಮ ಕ್ವಶನ್. ಮನಿ ಕಾಸ್ಟ್ ಇನ್ಕ್ಲೂಡೆಡ್ only those expenses which are the directly paid and recorded by the producers in the book of account ಅಂತೇಳಿ ಈ ರೀತಿ ಹೇಳ್ಬೋದು. ಅಂದರೆ ಗಣನೆಗೆ ಸಿಗ್ತಕ್ಕಂಥ ಮತ್ತು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿರ್ತಕ್ಕಂಥ ಎಲ್ಲ ವೆಚ್ಚಗಳನ್ನು ವ್ಯಕ್ತ ವೆಚ್ಚ ಅಂತೇಳಿ ಕರೆಯಲಾಗ್ತದೆ. ಈ ರೀತಿ ಹಲವಾರು ಅಂಶಗಳನ್ನು ನಿಮಗೆ ಸಮಗ್ರವಾಗಿ ಈ ಕಾಸ್ಟ್ ಅನಾಲಿಸಿಸ್ಗಳಲ್ಲಿ ಅರ್ಥ ಆಗ್ಯದ. ಇನ್ನು ಏನಾದರೂ ಸಂದೇಹಗಳು ಉಂಟಾಗಿದ್ರೆ ನೀವು ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಸಂಪರ್ಕಿಸಿ ಕೇಳ್ಬೋದು ಅನ್ನುವಂಥದ್ದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.